ಹಾಯ್ ಮೋಯಿ, ಗುಡ್ ಮಾರ್ನಿಂಗ್. ಹಾಯ್ ಯಾಗು, ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೀಯಾ? ಹಾಂ, ಇನ್ನು ತುಂಟನ್ ಕರ್ಕೊಂಡು ಮೇಲೆ ಬಂದಿದ್ಯಾ? ಈ ತುಂಟನ್ ನೋಡಕ್ಕೆ ಬಂದೆ ನಾನು, ಏನು ಮಾಡ್ತಾವನೆ ಅಂತ ಮೇಲೆ. ಎಲ್ಲಿದೆ ಬೇಬಿ ಅಮ್ಮ? ಅಲ್ಲಿದೆ ಅಲ್ವಾ? ಎಲ್ಲಿ? ಓ, ಎಷ್ಟು ದೂರ ನೋಡಿದ್ದೇನೆ, ನನ್ನ ಮೊಬೈಲ್ ಬಿದ್ದೋಗುತ್ತೆ. ಅಲ್ಲಿ ಫ್ರೆಂಡ್ಸ್ ನೋಡಿ, ಆ ಥರ ಬಾರಪ್ಪ. ಇನ್ನು ಮೊನ್ನೆ ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕಿ ಎಲ್ಲ ಇದು ಮಾಡಿದೆ. ಹುಳುಗಳಿಗೆ ಔಷಧಿ ಬರುತ್ತಲ್ವಾ, ಅದೆಲ್ಲ ಹಾಕಿ ಇದೆಲ್ಲ ಸ್ವಲ್ಪ ಹಿಂಗಾಗ್ಬಿಟ್ಟಿತ್ತು. ದಾರ ಎಲ್ಲ ಕಟ್ಟಿ ಇದು ಮಾಡಿದ್ದಕ್ಕೆ ಇವಾಗ ನೋಡಿ ನನ್ನ ಗಿಡದಲ್ಲಿ ಹೂವು ಬರ್ತಾಯಿದೆ ನೋಡಿ. ಈ ಹೂವು ಒಂದು 2 ವಾರ ಆಗಿತ್ತು ಹೂವು ಬಂದು, ಅರಳೇ ಇರಲಿಲ್ಲ. ನಾನು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಇವಾಗ ಪಾಪ ಇದಕ್ಕೆ ಜೀವ ಬಂದಂಗಾಗಿದೆ. ಸೊ ಇದು ಎಷ್ಟು ವರ್ಷ ಆಯಿತು ಗೊತ್ತಾ ಈ ಗಿಡ ಹಾಕಿ? ನಾನು ಸುಮಾರು ಒಂದು 2 ವರ್ಷ ಆಗಿರುತ್ತೆ. ಇವಾಗ ಮೊಗ್ಗು ಬಿಡ್ತಾ ಇದೆ. ಇದು ಎಲ್ಲದಕ್ಕೂ ಅಷ್ಟೇ, ಸ್ವಲ್ಪ ಪೋಷಣೆ ಮಾಡಿದ್ರೇ ಅದು ಫಲ ಕೊಡೋದು ಅಂತಾರಲ್ಲ, ಆ ಥರ. ನೋಡಿ ಇಲ್ಲಿ ತುಳಸಿ ಗಿಡಕ್ಕೆ ನನಗೆ ಬರಾನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಫುಲ್ಲು ಬರೀ ತುಳಸಿ ಗಿಡಗಳೇ, ಅಲ್ಲೆಲ್ಲ ತುಳಸಿ ಗಿಡಗಳೇ ನೋಡಿ. ಸೊ ತುಳಸಿ ಗಿಡಕ್ಕೆ ಏನು ಕಡಿಮೆ ಇಲ್ಲ. ಹಂಗೂ ಅದು ಒಳ್ಳೇದಲ್ವಾ, ಅದರದ್ದು ಗಾಳಿ ತೊಗೊಂಡ್ರೆ, ಅದಕ್ಕೆ ಇಲ್ಲೂ ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ಮೆಣಸಿನ್ಕಾಯಿ ಗಿಡ ಎಲ್ಲ ಈ ಥರ ಆಗೋಗಿತ್ತು. ಇದು ಬರುತ್ತೋ ಏನೋ ನೋಡ್ಬೇಕು ನೋಡಿ. ಇದು ಇವಾಗ ಹೂವು ಬಿಡ್ತಾ ಇದೆ ಎಲ್ಲ. ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಹೂವನೂ ಅಷ್ಟೇ, ಇದು ಕಂಪ್ಲೀಟಾಗಿ ಬರ್ತಾನೇ ಇರಲಿಲ್ಲ ಶಾಮಂತಿಗೆ ಹೂವು. ಇವಾಗ ನೋಡಿ ಅರಳ್ಕೊಂಡಿದೆ ನೋಡಿ. ರೋಸ್ ಹೂವು ನೋಡಿ, ಇಲ್ಲಿ 3 ಮೊಗ್ಗು ಬಿಟ್ಟಿದೆ, ಇಲ್ಲೊಂದು ಬಿಟ್ಟಿದೆ. ಸೊ 4 ರೋಸ್ ಬರ್ತಾಯಿದೆ. ಸೊ ಇದೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಕಣಗಳ ಗಿಡ ಹಾಕಿದ್ದೀನಿ, ಇದೊಂಥರ ತಂದು ಹಾಕಿದ್ದೀನಿ. ಎಲ್ಲ ಹೂವು ಬಿಡುತ್ತೆ ಸ್ವಲ್ಪ ದಿವಸಕ್ಕೆ. ನಮ್ಮಪ್ಪ ಏನೋ ಒಣಗಿರೋ ಎಲ್ಲ ಕಿತ್ತಾಕ್ತವ್ರೆ. ಸೊ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಏನೋ ಹಾಕ್ತೀನಿ, ಅದಕ್ಕೆ ಪೋಷಣೆ ಮಾಡೋಕ್ಕೆ ಟೈಮ್ ಇರೋಲ್ಲ ನನಗೆ. ಹಾಗೂ ಬಿಡಲ್ಲ ನಾನು. ಈ ಸಂದಿಯಲ್ಲಿ ನೋಡಿ ಜಾಗನೇ ಇಲ್ಲ ನಮ್ಮ ಮನೇಲಿ, ಹಂಗೂ ಈ ಸಂದಿ ಪ್ಯಾಸೇಜಲ್ಲಿ ನಾನು ಗಿಡಗಳು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಇಲ್ಲಿ ಖಾಲಿ ಸೈಟ್ ಇದೆ, ಹಾಕ್ಕೊಬೋದು. ಬಟ್ ಏನು ಯಾರು ಬಂದು ಏನು ಕಿತ್ತಾಕ್ಬಿಡ್ತಾರೆ, ಮನೆ ಕಟ್ಟಕ್ಕೆ ಬಂದುಬಿಟ್ಟು. ಬೇರೆಯವ್ರ ಸೈಟ್ ಇದು. ಸೊ ಬಂದು ಎಲ್ಲ ಕಿತ್ತಾಕ್ಬಿಟ್ರೆ ಬೇಜಾರಾಗತ್ತಲ್ವಾ. ಸೊ ಅದಕ್ಕೆ ಹಾಕಕ್ಕೆ ಹೋಗಲ್ಲ ನಾನು. ಫ್ರೆಂಡ್ಸ್ ಹೊರಟಿದ್ದಾರೆ ನಮ್ಮಪ್ಪ ಫೈನಲಿ ಊರಿಗೆ. ಆಯ್ತಪ್ಪ, ಹುಷಾರಾಗಿ ಹೋಗಿ ಬಾ. ಇನ್ನು ಸರಿ ಬಾ, ಹೊರಟಾ? ಹಾಂ, 1 ವಾರ ಇರು, ಹೋಗಿವಂತೆ. ಆಯ್ತಲ್ಲ, 1 ವಾರ. ಹಾಂ, ಆಯ್ತಲ್ಲ. ಬುಧವಾರ ಬಂದರೆ ಬುಧವಾರನೇ ಹೋಗ್ಬೇಕು. ಮಂಗಳವಾರಕ್ಕೆ ಆಗುತ್ತೆ ಅಲ್ಲಿ. ಹಾಂ, ಯಾವ ದಿವಸ ಬರ್ತೀರೋ ಆ ದಿವಸನೇ ಹೋಗ್ಬೇಕು, ಗೊತ್ತಾ ನಿಂಗೆ? ಮಂಗಳವಾರಕ್ಕೆ ಆಗುತ್ತೆ ಅಲ್ಲಿ. ಹಾಂ ಸರಿ, ಹುಷಾರಾಗಿ ಹೋಗಿ ಬನ್ನಿ. ಟೀ ಕುಡ್ಕೊಂಡು ಹೋಗ್ಬೋದಿತ್ತು. ಬೇಡ, ಏನು ಟೀ ಇಷ್ಟೊತ್ತಿಗೆ? ಹಾಂ, ಏನಮ್ಮ ನಮ್ಮಪ್ಪ ಹೋಗ್ಲಿ, ನೀನಿರು 1 ವಾರ. ಅಷ್ಟೇ ನಿನ್ನ ಹತ್ರ. ಯಾಕೆ, ನಾನೇನು ಅಷ್ಟು ಕಾಟ ಕೊಡ್ತೀನ? ಇಲ್ವಾ? ಹಾಂ, ನೋಡ ಅಲ್ಲಿ ಬಿದ್ದಿರೋ ಬಟ್ಟೆನೇ ಇರ್ತಿಲ್ಲ. ಅಯ್ಯೋ ನಿನಗೆ ಅಲ್ಲೇನೋ ಮಾಡ್ತವ್ರ ಅಪ್ಪ ಮಗಳು. ನಾನ್ ವೆಜ್ ತಿಂದಿದ್ದಾರೆ ಅಂತ ನನ್ನ ಮಗಳು ಸಕ್ಕರೆ ಕೊಡ್ತವಳೆ. ನಮ್ಮ ಅಣ್ಣ ಬರ್ತೀನಿ ಅಂತ ಯಾಮಾರಿಸ್ಬಿಟ್ಟ. ಸೊ ಅವ್ನು ಬರೋ ಥರ ಕಾಣಿಸಿಲ್ಲ. ಸೊ ಅವರೇ ಹೊರಟಿದ್ದಾರೆ. ಇವಾಗ ಬಸ್ ಹತ್ತಿಸ್ಬಿಟ್ಟು ಬರಬೇಕು. ಇಲ್ಲೇ ಬಸ್ ಬರುತ್ತೆ, ಸ್ವಲ್ಪ ಅಪ್ಪಲ್ಲಿ ಹೋದರೆ ಬಸ್ ಸಿಗುತ್ತೆ ಮೆಜೆಸ್ಟಿಕ್ಗೆ. ಸೊ ಹೊರಟಿದ್ದಾರೆ ಇವರು. ಬಸ್ ಹತ್ಸಕ್ಕೆ ಬಂದಿದ್ದಾರೆ.
ಯಾಕೆ? ಬೇಡ ಅಂತ ವಾಕ್ ಆಗ್ತಾನೆ. ಇಲ್ಲ ಇಲ್ಲ, ಹತ್ತಿಸ್ಬಿಡಿ. ಅಮ್ಮ ಇವನು ಹೊರಟವನೆ. ಭಾರಿ ರೌಂಡ್ ಹೋಗೋದಂದರೆ ಅವನಿಗೆ ಇಷ್ಟ. नाही चांगलं स्टाईल आणि काय करून जायचं आता घरी ಸಕಾಶನ ಉಗ್ಗೀಸ್ ರಾಮ. ನಮ್ಮ ಅಮ್ಮ ಮುಂದೆ 5 ನಿಮಿಷ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ನನ್ನ ಮರ್ಯಾದೆಲ್ಲ ತೆಗ್ದ್ಬಿಡ್ತಾರೆ. ಬಯೋಡೇಟಾನೇ ಹೇಳ್ತಾರೆ. ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು. ಅವರು ಹೊರಟರು. ಇನ್ನು ಸರಿ ನಾವೇನು ಮಾಡೋದು ಅಂತ UA ನೋಡಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ಅವ್ರಿಗೆ ಫೋರ್ಸ್ ಮಾಡಿ UA ಮೂವಿಗೆ ಕರ್ಕೊಂಡು ಹೋದೆ. ಇಬ್ಬರು ಹೋದ್ವಿ. ಅವರಿಬ್ಬರು ಬೇಡ, ನಮಗೆ ಅರ್ಥ ಆಗಲ್ಲ ಉಪೇಂದ್ರ ಮೂವಿ, ಅದಕ್ಕೆ ನಾನು ಅವ್ರು ಮಾತ್ರ ಹೋದ್ವಿ. ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಅದಕ್ಕೆ ಏನು ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ. ಬಾಯ್ ಮೋಲು, ಬಾಯ್. ಪಾಪ ಮಗು ಅಳ್ತಾ ಇದೆ.